ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಕೆಎಸ್ಪಳೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಧಾರ್ಮಿಕವಾಗಿ ಮಳೆರಾಯನ ಆರಾಧಿಸಿ ವಿಸರ್ಜನೆ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಜರುಗಿತು. ತಾಲೂಕಿನ ಕಸಬಾ ಹುಬ್ಳಿ ಕೆಎಸ್ಪಾಳೆ ಹಾಗೂ ಸುತ್ತಮುತ್ತ ಗ್ರಾಮಸ್ಥರ ಹಮ್ಮಿಕೊಂಡಿದ್ದ ಮಳೆರಾಯನ ವಿಸರ್ಜನೆ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ರಾಜಣ್ಣ, ಮಳೆಯ ಕೊರತೆ ಉಂಟಾದಾಗ ಹಿಂದಿನ ಸರ್ಕಾರಗಳು ಮೋಡ ಬಿತ್ತನೆಯಂತಹ ಯೋಜನೆಗಳನ್ನು ತಂದಿರುವುದು ಫಲವಾಗಿ ಅಂತಹ ಪ್ರದೇಶಗಳಲ್ಲಿ ಮಳೆಯಾಗುತ್ತಿತ್ತು. ಆದರೆ ಗ್ರಾಮೀಣ ಭಾಗದಲ್ಲಿ ಇಂದಿಗೂ ಧಾರ್ಮಿಕವಾಗಿ ಮಳೆರಾಯನ ಪೂಜೆ ಮಾಡುವ ಸಂಪ್ರದಾಯ ರೂಢಿಯಲ್ಲಿರುವುದನ್ನು ಕಾಣಬಹುದು ಎಂದರು. ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷ ಬಲರಾಮಯ್ಯ ಮಾತನಾಡಿ, ದೇವರು ಸಂತೃಪ್ತಿಗೊಂಡು ಮಳೆ ಸುರಿಸುತ್ತಾನೆ ಎಂಬುದು ಜನರ ನಂಬಿಕೆಯಾಗಿದೆ. ಅದರಂತೆ ಕಳೆದ 3 ದಿನಗಳಿಂದ ಮಳೆ ಬರುತ್ತಿದ್ದು ಜನರ ಮುಖದಲ್ಲಿ ಹರ್ಷ ತಂದಿದೆ. ಕಾರ್ಯಕ್ರಮದಲ್ಲಿ ಮಳೆರಾಯನ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಾವಿರಾರು ಜನರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಶಿವರಾಮಯ್ಯ, ಸೋಮಣ್ಣ, ಹನುಮಂತಣ್ಣ, ಭೀಮಣ್ಣ ಮುಂತಾದವರು ಹಾಜರಿದ್ದರು. ಆಧುನಿಕವಾಗಿ ನಾವು ಎಷ್ಟೇ ಮುಂದುವರೆದರೂ ಸಹ ಮೋಡ ಬಿತ್ತನೆ ಅಂತ ಒಂದು ಕಾರ್ಯಕ್ರಮವನ್ನು ಇಂದಿನ ಸರ್ಕಾರಗಳು ಮಾಡದಿದ್ದು, ಆ ಮೋಡ ಬಿತ್ತನೆ ಮಾಡಿದಾಗ ಆ ಮೋಡ ಎಲ್ಲಿ ಬಿತ್ತನೆ ಮಾಡ್ತಾರೆ ಅಲ್ಲಿ ಅಷ್ಟೇ ಸಹ ಮಳೆ ಬರ್ತಾ ಇತ್ತು. ಈ ತಾಲೂಕು ಕಬ್ಬಿಣಸಂದ್ರ ಪಾಳ್ಯದಲ್ಲಿ ಇದೊಂದು ಮಳೆರಾಯನ ರೈತಾಪಿ ವರ್ಗ ನಾವೆಲ್ಲ ಒಂದು ಮಳೆಗಾಲ ಇಲ್ಲದಿಂದ ಈ ಮಳೆನೇ ನಾವು ನಂಬಿಕೊಂಡು ಅವಲಂಬನೆ ಆಗಿದ್ದೀವಿ. ಅದರಿಂದ ಮಳೆಗಾಲ ಕಮ್ಮಿ ಆಗಿರೋದ್ರಿಂದ ನಾವು ಗ್ರಾಮಸ್ಥರೆಲ್ಲ ಅಕ್ಕಪಕ್ಕ ಗ್ರಾಮಸ್ಥರು, ನಮ್ಮ ಕಬ್ಬಿಣಸಂದ್ರ ಪಾಳ್ಯದವರು, ಚಿಕ್ಕನಹಳ್ಳಿ, ಕೋಡಿತೋಟ ಎಲ್ಲ ತಾಲೂಕು ಕಬ್ಬಿಣ ಸೇತುವೆ ಪಾಳ್ಯದಲ್ಲಿ ಆಜು ಬಾಜು ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ಒಂದು ಮಳೆರಾಯನ ಒಂದು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಏನಕ್ಕಪ್ಪ ಅಂದರೆ ಮಳೆರಾಯ ಇನ್ನೂ 1-2 ತಿಂಗಳು ಮುಂಚಿತವಾಗಿ ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಏನೋ. ನ್ಯೂಸ್ ರಿಪೋರ್ಟರ್ ಕೆಂಪರಾಜು, ಎಂಪವರ್ ನ್ಯೂಸ್, ಗುಬ್ಬಿ. ಇದಿಷ್ಟು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.